ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀಟ್ MBBS ಕರ್ನಾಟಕದ್ದು ಕೌನ್ಸಿಲಿಂಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಡೇಟ್ ಅಂಡ್ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಆಲ್ರೆಡಿ ಶುರು ಆಗಿದೆ. ಜೂನ್ 21 ಶುರು ಆಗ್ತಾ ಇದೆ. ಅಲ್ಲಿ ನಿಮಗೆ ಬಂದ್ಬಿಟ್ಟು ನೋಡೋದಾದ್ರೆ ನಮ್ಮ ರಾಜ್ಯದಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಬಂದ್ಬಿಟ್ಟು ಜೂನ್ 30ರಿಂದ ಆಗಸ್ಟ್ 6ರವರೆಗೆ ಕೂಡ ನಡೀತದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಫಿಷಿಯಲ್ ಆಗಿ ನಿಮಗೆ ಪ್ರಜಾವಾಣಿ ಪೇಪರ್ ನಲ್ಲಿ ಕೂಡ ಬಂದಿದೆ. ವಿಜಯವಾಣಿ ಪೇಪರ್ ಕೂಡ ಬಂದಿದೆ. ರಾಜ್ಯದಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಬಂದ್ಬಿಟ್ಟು ಜೂನ್ 30ರಿಂದ ಇಲ್ಲಿ ನೋಡಿ ಕಾಣುತ್ತದೆ. ಜೂನ್ 30ರಿಂದ ಆಗಸ್ಟ್ 6ರವರೆಗೆ ನಿಮಗೆ ನಡೀತದೆ ಅಂತ ಹೇಳಿದ್ದಾರೆ. ನಿಮಗೆ ಅಂತೆಯೇ ಸೀಟು ಪಡೆದುಕೊಂಡವರು ಕಾಲೇಜಿಗೆ ಅಂದ್ರೆ ಫಸ್ಟ್ ನೀವು ಯಾರೆಲ್ಲ ಸೀಟುಗಳನ್ನು ಪಡೆದುಕೊಳ್ತೀರ ಅವರು ಆಗಸ್ಟ್ 12 ಕೊನೆಯ ದಿನಾಂಕ ಆಗಿರುತ್ತೆ. ಆಗಸ್ಟ್ 12 ಒಳಗೆ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇದು ಬಂದ್ಬಿಟ್ಟು MBBS ಗೆ ಆಲ್ರೆಡಿ ಡೆಂಟಲ್ ಎಲ್ಲ ಕೂಡ ಬೇರೆಲ್ಲ ಬಿಟ್ಟಿದ್ದಾರೆ. ಬಟ್ MBBS ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಬಿಟ್ಟಿದ್ದಾರೆ, ನೋಡಬಹುದು, ಗಮನಿಸಬಹುದು. ಇನ್ನು ಕನಿಷ್ಠ 10 ದಿನ ಟೈಮ್ ಇದೆ. ಈ ಕಾರಣಕ್ಕಾಗಿ ಏನ್ ಮಾಡಿದೆ ಅಂದ್ರೆ NMC ಬಂದ್ಬಿಟ್ಟು ಅಖಿಲ ಭಾರತ ಮಟ್ಟದ ಕೋಟಾ ಸೀಟ್ಗಳ ಸಂಖ್ಯೆ ಕೂಡ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಇನ್ನು ಸ್ಟೇಟ್ ಅಲ್ಲಿ ನಮ್ದು ಸೀಟ್ ಮ್ಯಾಟ್ರಿಕ್ಸ್ ಕಾಯ್ತಾ ಇದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು ಅಂತ. ಆ ನಿಟ್ಟಿನಲ್ಲಿ ಇನ್ನು 10 ದಿನಗಳೆಲ್ಲ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಜೂನ್ 30ಯಿಂದ ಆಪ್ಷನ್ ಎಂಟ್ರಿ ಕೂಡ ಶುರು ಆಗುತ್ತೆ. ಆಗಸ್ಟ್ 6ಗೆ ಎಂಡ್ ಆಗುತ್ತೆ. ಫೈನಲ್ ಅಡ್ಮಿಷನ್ ಎಲ್ಲ ಕೂಡ ಮಾಡ್ತಾರೆ. ಫೈನಲ್ ಅಡ್ಮಿಷನ್ ಆಗಸ್ಟ್ 12 ಕೊನೆಯ ದಿನಾಂಕ ಆಗುತ್ತೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಕೂಡ ತಯಾರಿ ಮಾಡ್ಕೊಳ್ಳಿ. ಇದರ ನಡುವೆ ಹೊಸ ವೈದ್ಯಕೀಯ ಕಾಲೇಜುಗಳಿಗೆ ಅನುಮತಿ ಕೊಟ್ಟಿಲ್ಲ. ಎಲ್ಲರೂ ಕೂಡ ರಿಜೆಕ್ಟ್ ಕೂಡ ಮಾಡಿದ್ದಾರೆ. ಯಾವುದು ದಂತ ವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟವಾಗಿದೆ. ಆಲ್ರೆಡಿ ನೋಡಿದ್ದೀರಾ ಅನ್ಕೋತೀನಿ. ಕಳೆದ ವರ್ಷ ಇದ್ದಷ್ಟೇ ಈ ವರ್ಷ ಕೂಡ 9282 ಸೀಟ್ಗಳು ಕೂಡ ಲಭ್ಯ ಇರ್ತವೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬಹುದು. ಇದು ಇವತ್ತಿನ ವಿಡಿಯೋ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲೇ ಆಲ್ರೆಡಿ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.